ಸುಂದರ ಅದ್ಭುತ ನಾಟ್ಯ ಪ್ರದರ್ಶನಕ್ಕೆ ನೆರೆದಿದ್ದ ಕಲಾಪ್ರಿಯರು ಕರತಾಣಗಳ ಮೂಲಕ ಎದ್ದು ನಿಂತು ಹರ್ಷ ವ್ಯಕ್ತಪಡಿಸುತ್ತಿದ್ದರು. ಹೌದು, ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಗಣೇಶ ನೃತ್ಯಾಲಯ ಸಂಸ್ಥೆ ವತಿಯಿಂದ ನೃತ್ಯ ದಂಪತಿಗಳಾದ ಶ್ರೀ ಎಂ.ಡಿ. ಗಣೇಶ್ ಹಾಗೂ ಭಾವನಾ ಗಣೇಶ್ ಅವರ ಸಾರಥ್ಯದಲ್ಲಿ ಸಂಸ್ಥೆಯ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಯುವ ಪ್ರತಿಭೆಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಭರತನಾಟ್ಯ ಕಾರ್ಯಕ್ರಮವು ಅದ್ಭುತವಾಗಿ ಮೂಡಿಬಂದು ನಾಟ್ಯ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಯಿತು. ಸಂಗೀತ ಕ್ಷೇತ್ರದ ಸಾಧಕರುಗಳಿಗೆ ಎಸ್.ಜಿ.ಎನ್. ಕಲಾಕೇಸರಿ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಯಾವುದೇ ನೃತ್ಯ ಕಲಾವಿದರಿಗೆ ಮೃದಂಗ ಹೋದಾಗಲೂ ನಾರಾಯಣ ಸ್ವಾಮಿಯವರು ತಮ್ಮಿಂದ ಏನು ನಿರೀಕ್ಷಿಸುತ್ತಿದ್ದಾರೆ ಎಂಬುದನ್ನು ಅರಿತು ಅದಕ್ಕೆ ಪೂರಕವಾಗಿ ತಮ್ಮ ಲಯ ಪಾಂಡಿತ್ಯವನ್ನು ಗೌರವಿಸಲು ಶ್ರೀ ಗಣೇಶ ನೃತ್ಯಾಲಯ ಹೆಮ್ಮೆ ಪಡ್ತಾ ಇದೆ. 1000ಕ್ಕೂ ಹೆಚ್ಚು ಪ್ರದರ್ಶನಗಳ ಭಾಗವಾಗಿದ್ದಾರೆ. ತಮ್ಮದೇ ಕಲಾತ್ಮಕ ಎಂಬ ರಂಗತಂಡವನ್ನು ಕಟ್ಟಿದ್ದಾರೆ. ಆ ಮೂಲಕ ಹಲವು ನಾಟಕಗಳನ್ನು ನಿರ್ದೇಶಿಸಿ ಅಭಿನಯಿಸಿ ಪ್ರದರ್ಶಿಸಿದ್ದಾರೆ. ಕೆಲವು ಕಿರುಚಿತ್ರಗಳನ್ನು ನಿರ್ದೇಶಿಸಿ ಅಭಿನಯಿಸಿದ್ದಾರೆ. ರಂಗಭೂಮಿಯ ಅನನ್ಯ ಸೇವೆಯನ್ನು ಪರಿಗಣಿಸಿ ಶ್ರೀ ಸೂರ್ಯದೇವ ಅವರಿಗೆ 2024ರ ಸಾಲಿನ ಎಸ್.ಜಿ.ಎನ್. ಕಲಾಕೇಸರಿ ಪುರಸ್ಕಾರ ನೀಡಿ ಗೌರವಿಸಲು ಶ್ರೀ ಗಣೇಶ ನೃತ್ಯಾಲಯ ಹೆಮ್ಮೆ ಪಡ್ತಾ ಇದೆ. ಶ್ರೀ ದೀಕ್ಷಿತ್ ಅವರು ಅದ್ಭುತವಾದ ಸೇವೆ ನಂಬಿಕೆಗಳು ಗಣೇಶ ಅವರು ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿಲಿ, ಹೆಚ್ಚು ಮಕ್ಕಳು ಕಲೀಲಿ, ತಾಯಿ ತಂದೆಯರು ಈ ಮಕ್ಕಳಿನ ಒಳ್ಳೆಯ ಸಂಸ್ಥೆ ಸೇರಿಸಿದ್ದೀರಾ. ಪ್ರತಿಭಾವಂತರಾಗ್ತಾರೆ, ಕಲಾವಿದರಾಗ್ತಾರೆ, ನಮ್ಮ ನಾಡಿನ ಸೆಟ್ಟಾಗ್ತಾರೆ. ಅದ್ಭುತವಾದ ಈ ಕಲೆ ಬರ್ತದೆ ಕೊಟ್ಟ 2000 ವರ್ಷದ ಹಿಂದೆ ಆದ ಒಂದು ಕಲೆ ನಾಟ್ಯಶಾಸ್ತ್ರ ಅಂತ ಒಂದು ಪರಂಪರೆ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಈ ದೊಡ್ಡ 2 ವಿದ್ವಾಂಸರು. ಈ ಕಲೆ ಮುಂದುವರಿ, ಈ ಸಂಸ್ಥೆ ಮುಂದುವರಿ ಅಂತ ನಾನು ಬಹಳ ಹಿರಿಯರಾದಂತಹ ಪಂಡಿತ್ ಶ್ರೀ ಎಚ್.ಪಿ. ರಾಮಮೂರ್ತಿಯವರು ಎಲ್ಲ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಅವರ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ತ್ರಿಪುಂಡಕಾಲ ಕುಂಡಲಹರ ತ್ರಿಶೂಲಧಾರಿ ತ್ರಿಪುರಾರಿ ಗುರುಭ್ಯೋ ನಮಃ. ಶ್ರೀ ದತ್ತಾತ್ರೇಯ ಅವರು ದೊಡ್ಡ ಆರ್ಟಿಸ್ಟು. ಅವ್ರ ಸನ್ ಗಣೇಶ್ ನೃತ್ಯಾಲಯ ಅವರು ಭಾಳ ಗ್ರ್ಯಾಂಡ್ ಆಗಿದೆ. ಅವರು ಸ್ಟೂಡೆಂಟ್ಸು ಅವರೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ಅವರಿಗೆ ಎಲ್ಲರಿಗೂ ನಾನು ಬೆಸ್ಟ್ ವಿಶಸ್, ಆಶೀರ್ವಾದಗಳು. ಇದು ಇನ್ನೂ ಚೆನ್ನಾಗಿ 106 ವರ್ಷ ನಡೀಲಿ ಅಂತ ಭಗವಾನ್ ಗುರುವಿನ ಹೇಳ್ಬೋದು. ಥ್ಯಾಂಕ್ ಯು. ನದಿಗಳು ಸಾಗರವನ್ನು ಸೇರುತ್ತವೆ, ಹಾಗೆ ಎಲ್ಲ ನೃತ್ಯ ಕಲಾ ಮನಸ್ಸುಗಳು ಈ ಸಭಾಂಗಣದಲ್ಲಿ ಸೇರುತ್ತೀವಿ. ನಾನು ಒಂದು 2-3 ವರ್ಷಗಳ ಹಿಂದೆ ನಡ್ಕೊಂಡು ಹೋಗುವಾಗ ಅಕಸ್ಮಾತಾಗಿ ಒಂದು ಮಿಂಚ್ತಾ ಇತ್ತು. ಏನು ಅಂತ ತೆಗೆದು ನೋಡಿದಾಗ ಅಲ್ಲಿ ಮುತ್ತು ರತ್ನಗಳಂಥದ್ದು ಸಿಕ್ತು. ಅದು ಯಾರು ಅಂದರೆ ಭಾವನಾ ಮತ್ತು ಗಣೇಶ್. ಏನು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಆ ನೃತ್ಯದ ಬಗ್ಗೆ ಬಹಳಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಾರೆ, ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದು ಗುರುಕುಲ ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಶ್ಲೋಕಗಳಿಂದ ಆರಂಭವಾಗುತ್ತೆ. ಈ ಎಲ್ಲವನ್ನ ಕೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಹೌದು, ಗುರುಕುಲ ಮತ್ತೆ ಬಂತ ಅಂತ. ಯಾಕೆಂದರೆ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರೋದು ಅಥವಾ ನಮ್ಮ ಮನೆಗೆ ತಲುಪಿಸುವಂಥದ್ದು ಸಾಂಸ್ಕೃತಿಕವಾಗಿ, ಸಂಸ್ಕೃತವಾಗಿ
ಆ ಎಲ್ಲ ವಿಚಾರಗಳನ್ನ ಕಟ್ಟಿಕೊಡ್ಬೇಕಾಗುತ್ತೆ. ಅದು ಇವತ್ತಿನ ಈ ಬಿಸಿ ಶೆಡ್ಯೂಲಲ್ಲಿ ಯಾರು ಪೇರೆಂಟ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆ ಎಲ್ಲವನ್ನ ಕೆಲಸವನ್ನ ದಂಪತಿಗಳು ಮಾಡ್ತಿದ್ದಾರೆ. ಖಂಡಿತ ಆ ಒಂದು ಕೆಲಸ ಆಗ್ಬಿಟ್ರೆ ನಿಮ್ಮ ಮಕ್ಕಳು ಗೆದ್ದಂಗೆ ಎಲ್ಲರೂ 100 ಬರ್ತಾರೆ. ಯಾಕೆಂದ್ರೆ ಒಂದು ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಈ ದೇಶವನ್ನ ಕಟ್ಟಿಕೊಟ್ಟಂತಹ ಆ ಎಲ್ಲ ವಿಚಾರಗಳು, ಆ ಜ್ಞಾನದ ಭಂಡಾರ ಅವೆಲ್ಲವೂ ಇರೋದು ನಮ್ಮ ನೃತ್ಯ ಮತ್ತು ಸಂಗೀತದಲ್ಲಿ. ಅವೆಲ್ಲವನ್ನ ಹೋಲಿಸಿಕೊಟ್ಟಾಗ ನಿಜಕ್ಕೂ ಒಂದು ಮುತ್ತಿನ ಮಣಿ ಹಾರವನ್ನು ಹಾಕೊಂಡಂತಾಗುತ್ತೆ. ಅದು ನಮಗೆ ಶೋಭೆಯನ್ನು ತರುತ್ತೆ. ಆ ಕೆಲಸವನ್ನ ದಂಪತಿಗಳಿಬ್ಬರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಹೆಸರಲ್ಲಿ ಭಾವನೆ ಅಂದರೆ ಭಾವ ತುಂಬಿ, ಪ್ರೀತಿ ತುಂಬಿ, ಭಕ್ತಿ ತುಂಬಿ, ವಿಚಾರವನ್ನು ಎಲ್ಲವನ್ನ ಕಟ್ಟಿಕೊಡುವಂಥ ಕೆಲಸವನ್ನು ದಂಪತಿಗಳು ಮಾಡ್ತಿದೆ. ಹೀಗೆ ನಿಜವಾಗ್ಲೂ ಒಂದು ಉತ್ತಮವಾದ ಕೆಲಸ ಮಾಡ್ತಿದೆ. ಹೀಗೆ ನಿರಂತರವಾಗಿ ನಾನು ಅದು ಆಶಿಸ್ತೀನಿ. ಹಾಗೆ ಇವತ್ತಿನ ಎಲ್ಲ ಸಾಧಕರು ಅದಕ್ಕೆ ಸಾಗರ ಎಲ್ಲ ನದಿಗಳನ್ನು ನಾವಿಬ್ಬರು ನೃತ್ಯ ದಂಪತಿಗಳು, ಶ್ರೀ ಎಂ ಡಿ ಗಣೇಶ್ ಮತ್ತು ಭಾವನಾ ಗಣೇಶ್ ಅಂತ. ಸಂಸ್ಥೆ ಬಂದು ಶ್ರೀ ಗಣೇಶ ನೃತ್ಯಾಲಯ ಸ್ಕೂಲ್ ಆಫ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಅಂತ. ದಿವಂಗತ ಶ್ರೀ ಎಂ.ಎನ್. ದತ್ತಾತ್ರೇಯ ಅವರು ಇದರ ಫೌಂಡರ್. ಸಂಸ್ಥೆನ ಸುಮಾರು 15 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮ ಕಾರ್ಯಕ್ರಮ ಇವತ್ತು 11ನೇ ವರ್ಷದ ವಾರ್ಷಿಕೋತ್ಸವ. ಮಕ್ಕಳ ಕಲಿಕೆಯನ್ನ ಚೆನ್ನಾಗಿ ಕಲಿತು ಅವರು ಮುಂದುವರಿಬೇಕು. ಅವರ ಕಲಿಕೆಯ ನಂತರ ಅವರ ಕಾರ್ಯಕ್ರಮಗಳನ್ನು ಕೊಟ್ಟರೆ ಅವರು ಪ್ರಬುದ್ಧವಾಗಿ ಮುಂದೆ ಬರ್ತಾರೆ ಅನ್ನೋದು ನಮ್ಮ ಆಶಯ. ಹಾಗೆ ನಮ್ಮ ಮೂಲ ಉದ್ದೇಶ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಬೆಳೆಸುವಂಥದ್ದು. ಸನಾತನ ಧರ್ಮ, ಹಿಂದೂ ಸಂಸ್ಕೃತಿ ಹಾಗೂ ಅದರ ಕೆಲಸಗಳ ಮೇಲೆ ನಮಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಾವು ಈ ಕಲೆಯಲ್ಲೇ ನಮ್ಮ ಜೀವನವನ್ನ ತೊಡಗಿಸ್ಕೊಂಡು ಸುಮಾರು 20 ವರ್ಷಗಳಿಂದ ಕಲಾ ಸರಸ್ವತಿ ಆರಾಧನೆ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ನಾವಿಬ್ರು ನೃತ್ಯ ದಂಪತಿಗಳು. ಇವತ್ತು ನಮ್ಮ 11ನೇ ವರ್ಷದ ವಾರ್ಷಿಕೋತ್ಸವ ಸಂಪೂರ್ಣವಾಗಿ ಅತ್ಯದ್ಭುತವಾಗಿ ನಡೆದಿದೆ. ಅದ್ಧೂರಿಯಿಂದ 80-90 ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಎಷ್ಟೆಷ್ಟೋ ದೊಡ್ಡ ಮುಖ್ಯ ಅತಿಥಿಗಳು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ರು. 9 ಜನ ನಾವು ಈ ಸಲ ಅವರಿಗೆ ನಾವು ಸನ್ಮಾನ ಮಾಡಿ ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಈ ಪ್ರಶಸ್ತಿ ಕಲಾ ಕೇಸರಿ ಶ್ರೀ ಗಣೇಶ ನೃತ್ಯಾಲಯ 2024ನೇ ಸಾಲಿನ ಕಲಾ ಕೇಸರಿನ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಕೇಸರಿ ಅನ್ನೋದು ಕೇಸರಿ ಬಣ್ಣ ಆಂಜನೇಯನ ಧ್ವಜವನ್ನ ಪ್ರತಿಬಿಂಬಿಸುತ್ತೆ. ಕೇಸರಿ ಸಿಂಹಕ್ಕೆ ಕೇಸರಿ ಭೂಷಣಪ್ರಾಯವಾಗಿರುತ್ತೆ. ಕೇಸರಿ ದಳ ನಮ್ಮ ಭಾರತದಲ್ಲಿ ಬೆಳೆಯುವಂಥದ್ದು ವಿಶೇಷ ಒಂದು ಪದಾರ್ಥ. ಈ ಕೇಸರಿಯ ಒಂದು ಆಧಾರದ ಮೇಲೆ ಎಲ್ಲ ಪುರುಷ ಕೇಸರಿಯರಿಗೆ ನಾವು ಈ ವರ್ಷ ಈ 24ನೇ ಸಾಲಿನ ಕಲಾ ಕೇಸರಿ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೀವಿ. ಅತ್ಯದ್ಭುತವಾದ ಕಲಾವಿದರು ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಶ್ರೀಮತಿ ಕಾಮಾಕ್ಷಿ ಮತ್ತು ಶ್ರೀಮತಿ ಮೀನಾಕ್ಷಿ ಅವರು, ಅವರ ತಂದೆ ತಾಳ ಮತ್ತು ಪಕ್ವಾಜ್ ವಿದ್ವಾನ್ ಶ್ರೀಯುತ ಲೆಜೆಂಡರಿ ರಾಮಮೂರ್ತಿ ರವರು ನಮ್ಮ ಜೊತೆ ಇದ್ರು. ಸುಮಾರು ಜನ, ಸಾಯಿ ಸರ್ ನಮ್ಮ ಜೊತೆ, ಸಾಯಿ ವೆಂಕಟೇಶ್ ಸರ್ ನಮ್ಮ ಜೊತೆ ಇದ್ದಾರೆ, ನಂಜುಂಡರಾವ್ ಸರ್ ಇದ್ದಾರೆ, ನಿರೂಪಣೆಯಲ್ಲಿ ಸುಗೇನಹಳ್ಳಿ ಷಡಕ್ಷರಿ ಸರ್ ಇದ್ದಾರೆ, ಮೃದಂಗದಲ್ಲಿ ನಾರಾಯಣ ಸ್ವಾಮಿ ಸರ್ ಇದ್ದಾರೆ, ಪ್ರಸಾದನ ಹಾಡುಗಾರಿಕೆಯಲ್ಲಿ ಅನಂತ ವಿಕ್ರಮ್ ಅವರು, ಪ್ರಸಾದನದಲ್ಲಿ ಸೂರ್ಯದೇವ, ಹಾಗೆ ಡಾನ್ಸರ್ ಕಮ್ ಪೋಯೆಟ್ ಶ್ರೀಯುತ ಸಾಗರ್ ಅವರು, ಎಷ್ಟೊಂದು ಜನ ನಮ್ಮ ಕಲಾವಿದರು ನಮ್ಮ ಸಂಸ್ಥೆಗೆ ಬಂದು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಅದ್ಭುತವಾಗಿ ನಡೆದಿದೆ, ಯಶಸ್ವಿ ಪೂರ್ವಕವಾಗಿ ನಡೆದಿದೆ. ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ.